ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತೇನಪ್ಪ ಬ್ಲಾಗ್ ಸ್ಟಾರ್ಟಿಂಗಲ್ಲೇ ಯಾವುದೋ ಫಂಕ್ಷನ್ ಪ್ರಿಪ್ರೇಷನ್ದು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದರೆ, ಇವಾಗ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಇವತ್ತು ಬಂದು ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ದೀವಿ. ಹಾಗಾಗಿ ಅದರದ್ದು ಪ್ರಿಪ್ರೇಷನ್ ಎಲ್ಲ ನಡೀತಿದೆ. ಅಂದರೆ ನಾಳೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರೋದು. ಇದು ಹಿಂದಿನ ದಿನದ್ದು ಕ್ಲಿಪ್ಪಿಂಗ್ಸ್ಗಳಿದೆ. ಆಗ ಏನು ನೋಡ್ತಿದ್ದಾರೆ, ಇದು ಭಟ್ರು ಬಂದಿದ್ದರು. ಹಾಗಾಗಿ ಅಡುಗೆಗೆಲ್ಲ ರೆಡಿ ಮಾಡಬೇಕಲ್ವಾ. ಮೊದಲನೇದಾಗಿ ಈ ಥರ ಒಲೆ ಪೂಜೆ, ಸ್ಟವ್ನ ಪೂಜೆ ಎಲ್ಲ ಮಾಡ್ಕೋಬೇಕು. ಅದನ್ನು ನಡೀತಿದೆ. ಇವಾಗ ನೋಡ್ತಾ ಇರ್ಬೋದು, ಈ ಥರ ಶಾಮಿಯಾನ ಎಲ್ಲನೂ ಹಾಕಿದ್ರು. ಪೆಂಡಲ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಹಾಕಿ ಈ ಥರ ಚೇರ್ಗಳೆಲ್ಲ ಇಟ್ಟು ಎಲ್ಲನೂ ಆಲ್ರೆಡಿ ಸೆಟಪ್ ಆಗಿತ್ತು. ಇನ್ನು ಮೊದಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಮನೆ ಕೆಲಸಗಳು ಸಿಕ್ಕಾಪಟ್ಟೆ ಇತ್ತು. ಎಲ್ಲ ಜವಾಬ್ದಾರಿ ನನ್ನ ಮೇಲೆ ಇದ್ದಿದ್ದರಿಂದ ಏನೋ ಒಂದು ಪರ್ಚೇಸ್ ಮಾಡೋದು, ಎಲ್ಲ ಪ್ರಿಪ್ರೇಷನ್ನು ಪ್ರತಿಯೊಂದೂ ಈ ಸಲ ನಾನೇ ಜಾಸ್ತಿ ಗಮನ ಕೊಟ್ಟು ಮಾಡಿದ್ರಿಂದ ಟೈಮು ಸಾಕಾಗಲಿಲ್ಲ. ನೈಟು ಭಟ್ರು ಕೂಡ ಬಂದಿದ್ದರು. ಲಾಡು ಎಲ್ಲ ಮಾಡ್ಕೊಬೇಕಲ್ವ. ಹಾಗಾಗಿ ಲಾಡುಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ತುಂಬ ಗ್ರ್ಯಾಂಡಾಗೆಲ್ಲ ಏನು ಮಾಡ್ತಾಯಿಲ್ಲ, ಮೀಡಿಯಮ್ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀವಿ. ಒಂದು 200 ಜನ ಈ ಥರ ಅಷ್ಟು ಜನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಇದು ಬಂದು ನಮ್ಮ ಮೊದಲನೇ ವರ್ಷದ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರುತ್ತೆ. ಅಂತಂದರೆ ನಾವು ಮನೆ ಕಟ್ಟಿಸಿ ಸ್ಟಾರ್ಟಿಂಗ್ ಗುರುಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿರಲಿಲ್ಲ. ನಮ್ಮ ಮನೆಯವರಿದ್ದಾರಲ್ಲ, ಅವ್ರು ದೊಡ್ಡಪ್ಪ ತೀರೋಗಿದ್ರಿಂದ ವರ್ಷ ತುಂಬ ತನಕನೂ ಸತ್ಯನಾರಾಯಣ ಸ್ವಾಮಿ ವ್ರತನ ಮಾಡಬಾರ್ದು ಪೂಜೆನ ಅಂತ ಪುರೋಹಿತರು ಹೇಳಿದ್ರಿಂದ ನಾವು ಗುರುಪ್ರವೇಶದ ಟೈಮಲ್ಲಿ ಸತ್ಯನಾರಾಯಣ ಪೂಜೆನ ಮಾಡಿಸ್ಲಿಲ್ಲ. ಮನೆ ದೇವ್ರ ಹೋಮ ಜೊತೆಗೆ ಒಂದಿಷ್ಟು ಬೇರೆ ಬೇರೆ ಹೋಮಗಳನ್ನೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದಿದ್ದಂಥದ್ದು. ಆದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅನ್ನೋ ತುಂಬ ಇಷ್ಟ ಇತ್ತು, ಮಾಡಿಸೋಣ ಅಂತ ಅಂದ್ಬಿಟ್ಟು. ಈಗ ಆಲ್ರೆಡಿ ಮನೆಗೆ ವರ್ಷ ಕೂಡ ತುಂಬ ಆಯಿತು. ವರ್ಷದ ಮೇಲೆ 2 ತಿಂಗಳಾಯ್ತಲ್ವ, ಮಾಡಿಸೋಣ ಅಂತ ಅಂದ್ಬಿಟ್ಟು. ಕಾರ್ತಿಕ್ ಮಾಸದಲ್ಲಿ ದಿನ ಚೆನ್ನಾಗಿರುತ್ತೆ, ಇವಾಗೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾವು ಇವಾಗ ಪ್ಲ್ಯಾನ್ ಮಾಡ್ಕೊಂಡ್ವಿ. ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ವರ್ಷದ ಯಾವುದೇ ದಿನದಲ್ಲಾದ್ರೂ ಮಾಡಿಸ್ಬೋದು. ಅದಕ್ಕೆ ಇದೇ ದಿನ ಮಾಡಿಸ್ಬೇಕು, ಈ ದಿನ ಮಾಡಿಸ್ಬಾರ್ದು ಅಂತ ಏನೂ ಇರಲ್ಲ. ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ, ನೀವು ಯಾವಾಗ ಮಾಡಬೇಕು ಅಂತ ಬರುತ್ತೆ, ಇಷ್ಟ ಇರುತ್ತೆ, ಅಥವಾ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಆ ದಿನ ನೀವು ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಥವಾ ವ್ರತನ ಮಾಡ್ಬೋದು. ನಮ್ಗೆ ಇವಾಗ ಅನುಕೂಲ ಇತ್ತು. ಜೊತೆಗೆ ದಿನಗಳು ಕೂಡ ತುಂಬ ಚೆನ್ನಾಗಿದೆ. ಕಾರ್ತಿಕ್ ಮಾಸದಲ್ಲಿ ಒಳ್ಳೆ ದಿನ ಅಂತ ಅಂದ್ಬಿಟ್ಟು ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ರೆಡಿ ಮಾಡಿಕೊಂಡು ಇವಾಗ ನೋಡ್ತಾ ಇರ್ಬೋದು. ಇದು ಬಂದು ನೈಟ್ ಊಟಕ್ಕೆ ಮಾಡ್ತಾ ಇರೋದು. ಸಿಂಪಲ್ಲಾಗಿ ರೈಸು ಜೊತೆಗೆ ರಸಮ್ಮು, ಬಜ್ಜಿ ಮಾಡಿಕೊಡಿ ಅಂತ ಹೇಳಿದ್ದು. ಒಂದು 15 ಜನ ಇದ್ದು ಅಷ್ಟೇ. ಮನೇಲೆಲ್ಲ ಮಾಡಿ ಕ್ಲೀನ್ ಮಾಡೋಕ್ಕೆಲ್ಲ ಹಿಂಸೆ ಆಗುತ್ತೆ ಅಂತ ಅಂದ್ಬಿಟ್ಟು ಭಟ್ರಿಗೇ ಹೇಳಿದ್ದು. ಅವ್ರು ನೈಟೇ ಬಂದಿದ್ರಲ್ವ ಲಾಡು ಮಾಡೋಕ್ಕೆ. ಹಂಗಾಗಿ ನೆಂಟರುಗಳು ಕೂಡ ಸ್ವಲ್ಪ ಜನ ಎಲ್ಲ ಬಂದಿದ್ದರು. ಇವಳು ನೋಡಿ ನಮ್ಮ ಕ್ಯೂಟಾಗಿ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಅಂದ್ಬಿಟ್ಟು, ಕ್ಯೂಟ್ ಖುಷಿ ಅಂತ ಅಂದ್ಬಿಟ್ಟು ಇವಳು. ಸುಮಾರು ಜನ ನೆಂಟರೆಲ್ಲನೂ ಬಂದಿದ್ರು. ತುಂಬ ಜನ ಇಲ್ಲ, ಒಂದು 4-5 ಜನ ಅಷ್ಟೇ ಬಂದಿದ್ದರು. ಇನ್ನು ಮಿಕ್ತವರೆಲ್ಲ ನಾಳೆ ಬೆಳಗ್ಗೆ ಬರ್ತಾರೆ. ಇವಳಂತೂ ತುಂಬ ಕ್ಯೂಟಾಗೆಲ್ಲ ಆಟ ಆಡ್ತಾಯಿದ್ದು, ಎತ್ಕೊಂಡು ತೋರಿಸ್ತಾ ಇದ್ದೆ ಲಾಡು ಮಾಡೋದೆಲ್ಲನೂ. ಲಾಡು ನೋಡ್ತಾ ನೋಡ್ತಾ ಅದೆಷ್ಟು ಬೇಗ ಫಾಸ್ಟಾಗಿ ಕಟ್ಟಿದ್ರು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಬೇಗನೆ ಕಟ್ಬಿಟ್ರು ಲಾಡುಗಳನ್ನ. ನೋಡ್ತಾ ಇರ್ಬೋದು, ಒಂದು 200-250 ಲಾಡು ಮಾಡಿದರು. ನೈಟ್ ಊಟಕ್ಕೆ ಸಿಂಪಲಾಗಿ ನಾನು ಆಗಲೇ ಹೇಳ್ದಂಗೆ ರಸಮ್ಮು ಜೊತೆಗೆ ರೈಸು, ಬಜ್ಜಿ ಮಾಡಿದರು. ನಮ್ಮ ಅತ್ತೆ ಎಲ್ಲನೂ ಬಂದಿದ್ದರು. ನಮ್ಮ ಅತ್ತೆ ನೈಟೆಲ್ಲ ನಮ್ಮ ಜೊತೆನೇ ಇದ್ದರು. ನಮ್ಮಮ್ಮ, ನಮ್ಮ ಅತ್ತೆ, ನಮ್ಮ ದೊಡ್ಡಮ್ಮ, ನಮ್ಮ ಮಾಮ ಎಲ್ಲರೂ ಬಂದಿದ್ದರು. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಕಂಟಿನ್ಯೂಷನ್ ಬ್ಲಾಗು. ಅಂದರೆ ನೆಕ್ಸ್ಟ್ ಡೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತಲ್ವ, ಆ ದಿನದ ಬ್ಲಾಗು. ಈ ಒಂದು ಕ್ಲಿಪ್ಪಿಂಗ್ಸು ಆ ದಿನದ್ದು. ನಾನಂತೂ ಸ್ಯಾರಿ ಎಲ್ಲ ಹಾಕ್ಕೊಂಡು ಆಲ್ರೆಡಿ ರೆಡಿಯಾಗಿದ್ದೆ. ಬೆಳಗ್ಗೆ ಬೇಗನೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಏನಕ್ಕೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಕೆಲಸದ ಜವಾಬ್ದಾರಿ ಇದ್ದಿದ್ದರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗು 3 o'clockಗೆ ಎದ್ದು ಸಿಟಿ ಮಾರ್ಕೆಟ್ಗೆ, ಹೂವಿನ ಮಾರ್ಕೆಟ್ಗೆ ಹೋಗಿ ಹೂನೆಲ್ಲ ತೊಗೊಂಡು ಬಂದೋ. ನಾನು ಮತ್ತು ನಮ್ಮಮ್ಮ ಇಬ್ಬರು ಹೋಗಿದ್ದೋ. ನಮ್ಮ ಅತ್ತೆ ಮನೆ ಹತ್ರ ಎಲ್ಲನೂ ನೋಡ್ಕೊತಿದ್ರು. ಅಂತಂದರೆ ಮನೇಲಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನಮ್ಮ ಅತ್ತೆ ಮೇಂಟೈನ್ ಮಾಡಿಕೊಂಡ್ರು. ನಾನು ಅಮ್ಮ ಇಬ್ಬರೂ 3 o'clockಗೆ ಹೋಗಿ ಪೂಜೆಗೆ ಏನೇನು ಹೂವು ಎಲ್ಲ ಬರ್ಕೊಟ್ಟಿರ್ತಾರಲ್ವ ಅದನ್ನೆಲ್ಲನೂ ತೊಗೊಂಡು ಬಂದೋ. ಅಲ್ಲಂತೂ ಸಿಟಿ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ. ಇದು ನಾವು ಪೂಜೆ ಮಾಡಿಸಿದಂಥದ್ದು ಬಂದು ನವೆಂಬರ್ 1 ಕನ್ನಡ ರಾಜ್ಯೋತ್ಸವದ ದಿನ. ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ತುಳಸಿ ಹಬ್ಬ ಕೂಡ ಇದ್ದಿದ್ದರಿಂದ ಹೂವು ರೇಟ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು. ಜೊತೆಗೆ ಸಿಕ್ಕಾಪಟ್ಟೆ ರಶ್ ಇತ್ತು ಮಾರ್ಕೆಟಲ್ಲಿ. ಮಾರ್ನಿಂಗು 3 o'clockಗೆ ಕ್ಯಾಬಲ್ಲಿ ಮಾರ್ಕೆಟ್ಗೆ ಹೋಗಿದ್ದಕ್ಕೆ 6:30ಗೆ ನಾವು ಮತ್ತೆ ರಿಟರ್ನು ಮನೆಗೆ ಬಂದು. ನವೀನ್ ಏನೂ ಬಂದಿರಲಿಲ್ಲ, ಯಾಕೆಂದರೆ ಅಂಗಡಿ ರಜಾ ಮಾಡಿರಲಿಲ್ಲ. ಅಂಗಡಿ ಇದ್ದಿದ್ದರಿಂದ ನವೀನ್ ಬಂದು ಅಂಗಡಿ ಹತ್ರ ನೋಡಿಕೊಂಡ್ರು. ಪೂಜೆ ಟೈಮಿಗೆ ಹೋಗಿ ನಾನು ಬರ್ತೀನಿ, ನೀವೆಲ್ಲ ರೆಡಿಯಾಗಿ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಅಂದಿದ್ರು. ನಮ್ಮ ಮಾವ ಎಲ್ಲ ಇದ್ರಲ್ವ, ನಾವೇನೇ ಮಾಡಿಕೊಂಡು ಮನೇಲಿ ಪುರೋಹಿತರಿಗೆಲ್ಲ ಹೇಳಿದೋ. ಪುರೋಹಿತರು ಕೂಡ ಬಂದು ಅವರು ಕೂಡ ಪೂಜೆದೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಾನು ಬಂದು ಸಿಂಪಲಾಗಿ ಮೇಕಪ್ನ ಮಾಡಿಸ್ಕೊಂಡಿದ್ದೆ. ಸ್ಯಾರಿನೂ ಹೇಗಿದೆ ಅಂತ ಅಂದ್ಬಿಟ್ಟು ಹೇಳಿ. ನಾನು ಫಸ್ಟೇ ಸ್ಯಾರಿ ಶಾಪಿಂಗ್ ಮಾಡಿದಾಗ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ, ಅದು ಕೂಡ ಮಾಡೋಕ್ಕಾಗಲಿಲ್ಲ. ಬ್ಲೌಸ್ ಸ್ಟಿಚ್ಚೇ ಆಗಿರಲಿಲ್ಲ. ನೈಟು 12 o'clock ಹೋಗ್ಬಿಟ್ಟು 11:30ಗೇನೋ ಹೋಗ್ಬಿಟ್ಟು ನವೀನ್ ಬಂದು ಕಲೆಕ್ಟ್ ಮಾಡ್ಕೊಂಡು ಬಂದರು. ಬ್ಲೌಸ್ ಬೇಕೇ ಬೇಕಲ್ವಾ ಅಂತ ಅಂದ್ಬಿಟ್ಟು
ಸ್ಯಾರಿ ಹೊಸ್ದಾಗಿ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗನ್ನಿಸ್ತು. ಇದು ಬಂದು ತ್ರಿಬಲ್ ಕಲರಲ್ಲಿದೆ ಸ್ಯಾರಿ. ಪರ್ಪಲ್ಲು ಜೊತೆಗೆ ಮಸ್ಟರ್ಡ್ ಯೆಲ್ಲೋ ಜೊತೆಗೆ ರಾಣಿ ಪಿಂಕ್ ಕಲರ್ ಅಂತೀವಲ್ವ ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನ್ನಿಸ್ತು. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಫೈನಲ್ ಲುಕ್ಕು ತೋರಿಸ್ತೀನಿ ನಿಮಗೆ. ಹೇರ್ ಸ್ಟೈಲು ಈ ಥರ ಮಾಡಿಸ್ಕೊಂಡಿದ್ದೆ. ನನಗೆ ಈ ಹೇರ್ ಸ್ಟೈಲ್ ತುಂಬ ಇಷ್ಟ. ಆದರೆ ಮಲ್ಲಿಗೆ ದಿಂಡು ಮುಡ್ಕೊಬೇಕಿತ್ತು. ಮಲ್ಲಿಗೆ ದಿಂಡಲ್ಲಿ ತೊಗೊಳೋದನ್ನ ಮರ್ತೇ ಹೋದೆ. ಹಾಗಾಗಿ ಕಟ್ಟಿರೋ ಮಲ್ಲಿಗೆ ಹೂವನ್ನೇ ಅಡ್ಜಸ್ಟ್ ಮಾಡಿ ಮುಡಿಸಿದ್ರು. ಮೇಕಪ್ಪು ಕೂಡ ತುಂಬ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಬಂದಿತ್ತು. ಸಿಂಪಲಾಗಿ ಚೆನ್ನಾಗಿತ್ತು. ಮೊದಲನೇದಾಗಿ ನಮ್ಮ ಅತ್ತೆ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೆ. ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಏನಾದರೂ ನಾನು ಯಾವಾಗಲೂ ಮೇಕಪ್ ಮಾಡೋದೇ ಇಲ್ಲ. ನಾನು ವರ್ಷದ 365 ದಿನವೂ ಏನೂ ಮುಖಕ್ಕೆ ಬೇರೆ ಯಾವುದೂ ಕ್ರೀಮ್ ಹಚ್ಚಲ್ಲ. ನಂದು ಆ್ಯಕ್ನಿ ಸ್ಕಿನ್ ಆಗಿರೋದ್ರಿಂದ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಮಾತ್ರ, ಸನ್ಸ್ಕ್ರೀನು, ಮಾಯ್ಚರೈಸರ್ ಕ್ರೀಮು ಇದನ್ನು ಮಾತ್ರ ಅಪ್ಲೈ ಮಾಡ್ತೀನಿ. ಬೇರೆ ಏನೂ ಹಚ್ಚಲ್ಲ. ಏನಾದರೂ ಈ ಥರ ಇವೆಂಟ್ ಇದ್ದಾಗ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿಸ್ಕೊಂಡೆ. ಹಂಗೂ ನಮ್ಮ ಮನೇಲಿ ಬೈತಾರೆ, ನಮ್ಮ ನವೀನು ಮೇಕಪ್ ಎಲ್ಲ ಮಾಡಿಸ್ಕೊಬೇಡ, ಇವಾಗ ಎಲ್ಲ ಮುಖ ಹಾಳು ಮಾಡ್ಕೊಂಡಿದ್ಯಾ, ಪಿಂಪಲ್ಸು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ತೋರಿಸ್ತೀವಿ, ಹಾಸ್ಪಿಟಲ್ಗೆ ಬೇಡ, ನ್ಯಾಚುರಲ್ ಆಗೇನೆ ನೀನೇ ಮಾಡ್ಕೊ ಅಂತ. ಆದರೂ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಂಡಿದ್ದೆ. ಪೂಜೆ ಎಲ್ಲನೂ ಸ್ಟಾರ್ಟ್ ಆಗೋದಕ್ಕೆ ಮೊದಲು ದೊಡ್ಡವರ ಆಶೀರ್ವಾದ ಎಲ್ಲ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾಯಿದ್ರು. ಇವಾಗ ಅದು ಕೂಡ ನಡೀತಿದೆ. ಇನ್ನೇನು ಪೂಜೆ ಕೂತ್ಕೊಳ್ಳೋ ಅಂಥ ಟೈಮು. ಹೇರ್ ಸ್ಟೈಲ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಲಾಂಗ್ ಹೇರು, ಈ ಥರ ಜಡೆ ನನಗೆ ತುಂಬ ಇಷ್ಟ ಆಗುತ್ತೆ. ಫಸ್ಟೆಲ್ಲ ನಾನು ಹೇರ್ ಇಷ್ಟುದ್ದನೇ ಇತ್ತು, ನಾನು ಕಟ್ ಮಾಡಿಸಿ ಜೊತೆಗೆ ಹೇರ್ ಫಾಲ್ ಆಗಿ ಎಲ್ಲ ಇವಾಗ ಕೂದಲೆಲ್ಲ ಹಾಳಾಗಿದೆ. ಇವಾಗ ಶಾರ್ಟ್ ಹೇರ್ ಆಗಿಬಿಟ್ಟಿದೆ. ಇವಾಗ ಅದು ಇಷ್ಟನೇ ಆಗಲ್ಲ. ನವೀನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಶರ್ಟು, ಪಂಚೆ, ಶಲ್ಯ ಎಲ್ಲ ಹಾಕ್ಕೊಂಡು ಲೈಟ್ ಪಿಂಕ್ ಕಲರಲ್ಲಿ ರಾಮರಾಜ್ ಪಂಚೆ ಶರ್ಟು ತಂದಿದ್ದು ನವೀನವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಕೂಡ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಅನಿಸುತ್ತೆ. ಹೇಗೆ ಕಾಣ್ತಿದ್ದೀವಿ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸತ್ಯನಾರಾಯಣ ಸ್ವಾಮಿ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿತ್ತು. ಹೂ ಎಲ್ಲ ನಾವೇ ಹೋಗಿ ತಂದಿದ್ದು. ಪುರೋಹಿತರಿಗೂ ಬೇಕಾದ್ರೆ ಒಪ್ಪಿಸ್ಬೋದಿತ್ತು, ಆದರೆ ಹೂ ಎಲ್ಲ ನಾವೇ ಹೋಗಿ ತರೋಣ ಅಂತ ಅಂದ್ಬಿಟ್ಟು ಐಟಮ್ಸ್ ಎಲ್ಲನೂ ನಾವೇ ತಂದಿದ್ದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಹೇಗಿದೆ ಅಂತ ಅಂದ್ಬಿಟ್ಟು ತಿಳಿಸಿ. ಸಿಂಪಲಾಗಿ ಗುರುಪ್ರವೇಶದಲ್ಲಿ ಮಾಡ್ತಾರಲ್ವ ಅದೇ ಥರನೇ ಅಲಂಕಾರ ಎಲ್ಲ ಬಂದಿತ್ತು. ಇನ್ನು ದೇವ್ರ ಮನೆ ಪೂಜೆನೆಲ್ಲನೂ ಮುಗಿಸ್ಕೊಂಡೆ. ಇನ್ನೇನು ನೆಂಟರುಗಳೆಲ್ಲನೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಪೂಜೆನೂ ಕೂಡ ಇನ್ನೇನು ಸ್ಟಾರ್ಟ್ ಮಾಡ್ತಾರೆ ಪುರೋಹಿತರು. ಟೈಮ್ ಕೂಡ ಆಗಿತ್ತು. ಇವಾಗ ದೀಪ ಹಚ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲಾಗಿ ಈ ಥರ ರೆಡಿಯಾಗಿದ್ದೆ ನಾನು. ಸಿಂಪಲ್ ಇಲ್ಲ, ತುಂಬ ಗ್ರ್ಯಾಂಡ್ ಇಲ್ಲ, ಮೀಡಿಯಮಾಗಿ, ತುಂಬ ಓವರಾಗೇನಿಲ್ಲ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನ್ಯಾಚುರಲಾಗಿ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಥರ ಮೇಕಪ್ ಇತ್ತು, ಚೆನ್ನಾಗಿತ್ತು. ಕ್ಯಾಮ್ರಾದವರು ಕೂಡ ಬಂದಿದ್ದರು. ಕೆಲವೊಂದಿಷ್ಟು ಫೋಟೋಸ್ ಕೂಡ ತೆಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಬ್ಲೌಸ್ ಡಿಸೈನು ಬಗ್ಗೆ ಹೇಳಲೇಬೇಕು. ನಾನು ಬೀಡ್ಸ್ಗಳನ್ನೆಲ್ಲ ಇಟ್ಟು ವರ್ಕ್ ಮಾಡೋಕ್ಕೆ ಹೇಳಿದೆ. ಆದರೆ ಅವರು ಈ ಥರ ಟ್ಯಾಗ್ ಹಾಕಿ ಮಾಡಿದ್ರು. ಬೀಡ್ಸ್ ಇಡೋಕ್ಕಾಗಿಲ್ಲ, ಟೈಮ್ ಶಾರ್ಟೇಜ್ ಆಯಿತು ಅಂತ ಅಂದ್ಬಿಟ್ಟು. ಆದರೆ ಇದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಹೇಳಿ, ಚೆನ್ನಾಗಿತ್ತಾ ಏನೋ ಅಂತ ಅಂದ್ಬಿಟ್ಟು. ಇದೊಂಥರ ಡಿಫ್ರೆಂಟಾಗಿದೆ. ಫಸ್ಟ್ ಈ ಥರದಲ್ಲಿ ಸ್ಟಿಚ್ ಮಾಡಿಸಿರೋದು. ಏನು ವರ್ಕ್ ಏನೂ ಮಾಡಿಸಿಲ್ಲ, ಸಿಂಪಲಾಗಿ ಸ್ಟಿಚ್ ಮಾಡಿಸಿರೋ ಅಂಥದ್ದು ಬ್ಲೌಸು. ಸತ್ಯನಾರಾಯಣ ಸ್ವಾಮಿ ಪೂಜೆನ ಹೊಸ ಮನೇಲೇ ಮಾಡಿಸ್ಬೇಕು ಅಂತೇನಿಲ್ಲ. ನೀವು ಯಾರು ಬೇಕಾದರೂ ಮಾಡಿಸ್ಬೋದು. ಅವರೇ ಮಾಡಿಸ್ಬೇಕು, ಇವರೇ ಮಾಡಿಸ್ಬೇಕು ಅಂತೇನಿಲ್ಲ. ಭಕ್ತಿಯಿಂದ ನೀವು ಯಾರಾದರೂ ಮಾಡಿಸ್ಬೋದು ಪೂಜೆನ. ಈ ಪೂಜೆ ಬಂದು 4 ವರ್ಷ, 4 ಟೈಮ್ ಅಂದರೆ 4 ವರ್ಷ ಮಾಡಿಸ್ಬೇಕಾಗುತ್ತೆ. ಇದು ನಾನು ಆಗಲೇ ಹೇಳ್ದಂಗೆ ನಮ್ಮ ಮೊದಲನೇ ವರ್ಷ, ಇನ್ನೂ 3 ವರ್ಷ ಮಾಡಿಸ್ಬೇಕು. ನಾವು ಮನೆ ಕಟ್ಟಾಗೆ ಮಾಡಿಸಿದ್ರೆ ಇವಾಗ ನಮ್ಮದು 2ನೇ ವರ್ಷದ ಪೂಜೆ ಆಗಿರ್ತಿತ್ತು. ಆವಾಗ ಮಾಡ್ಸೋಕ್ಕಾಗಿರಲಿಲ್ಲಲ್ವ, ಹಂಗಾಗಿ ಇದು ಮೊದಲನೇ ವರ್ಷದ ಪೂಜೆ. ಮನೆಯೂ ಅಷ್ಟೇ, ನಾವು 1 ವೀಕಿಂದ ಕಂಪ್ಲೀಟ್ A to Z ಮನೆಯೆಲ್ಲ ಕ್ಲೀನ್ ಮಾಡ್ದು ಪ್ರತಿಯೊಂದು, ಒಂದು ಬೆಡ್ ಸ್ಪ್ರೆಡ್ಡು, ಬೆಡ್ಶೀಟು, ಚಾಪೆ, ಜೊತೆಗೆ ಪಾತ್ರೆ ಐಟಮ್ಸು ಪ್ರತಿಯೊಂದೂ ಎಲ್ಲ ಡೀಟೇಲಾಗಿ ನೀಟಾಗಿ ಕ್ಲೀನ್ ಮಾಡಿದು. ತುಂಬ ಕ್ಲೀನಾಗಿ ಇರಬೇಕು ಅಂತ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿದಂಥದ್ದು. ಒಂದು ವಾರ ಫುಲ್ಲು ಕೆಲಸ, ರೆಸ್ಟೇ ಇಲ್ಲ, ಆ ಥರ ಆಯಿತು. ಈಗ 3 ದಿನದಿಂದ ಅಂತೂ ಈ ಪೂಜೆ ಅದು ಇದು ಅಂತ ಅದಂತೂ ಇನ್ನೂ ಸಿಕ್ಕಾಪಟ್ಟೆ ಕೆಲಸ. ಜೊತೆಗೆ ಅಂಗಡಿ ಮನೆ ಎಲ್ಲ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ರಿಷಿ ಕೂಡ ರೆಡಿ ಆಗಿಬಿಟ್ಟು ಆಚೆ ಎಲ್ಲ ಓಡಾಡ್ತಾ ಇದ್ದ, ಅಡುಗೆ ಮಾಡ್ತಿದ್ರಲ್ವ ಅಲ್ಲೆಲ್ಲ. ಟಿಫನ್ಗೂ ಕೂಡ ನಾವು ಟೊಮೊಟೊ ರೈಸ್ ಮಾಡಿಸಿದ್ದು. ನಾನೇನು ಟಿಫನ್ ಎಲ್ಲ ಏನೂ ತಿನ್ನಿಲ್ಲ, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಕುಡಿದಿದ್ದೆ. ಹಂಗಾಗಿ ಟಿಫನ್ ಏನೂ ತಿನ್ನಿಲ್ಲ. ಒಟ್ಟಿಗೆ ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಟಿಫನ್ ಏನೂ ಮಾಡಲಿಲ್ಲ. ಇನ್ನೇನು ಪೂಜೆ ಸ್ಟಾರ್ಟ್ ಆಗುತ್ತಲ್ವ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ಪೂಜೆ ಎಲ್ಲ ಆದಮೇಲೆ ವಾಯ್ಸ್ ಎಲ್ಲನೂ ಹೋಗ್ಬಿಟ್ಟಿದ್ದೆ. ಫಂಕ್ಷನ್ ಎಲ್ಲ ಆದಮೇಲೆ ಯಾಕೆ ಅಂತ ಗೊತ್ತಿಲ್ಲ. ಏನಪ್ಪ ಅಂತಂದ್ರೆ ಈ ಥರ ಎಲ್ಲ ಪೂಜೆಗಳೆಲ್ಲ ಮನೇಲಿ ಮಾಡಿಸೋದ್ರಿಂದ ಏನೋ ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲನೂ ಸಿಗುತ್ತೆ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ. ಇದೇ ಪೂಜೆ ಅಂತಲ್ಲ, ಯಾವುದೇ ಒಂದು ಪೂಜೆ ಆದ್ರೂ ಅಷ್ಟೇ ಈ ಥರ ಮಾಡಿಸೋದ್ರಿಂದ ಮನೇಲಿ ಪೂಜೆಗಳಾಗಿರಲಿ, ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರಲಿ, ಇದೆಲ್ಲ ನಮಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಆವಾಗವಾಗ ಈ ಥರ ಏನಾದರೂ ಸಣ್ಣ ಪುಟ್ಟ ಪೂಜೆಗಳು ಮಾಡೋದ್ರಿಂದ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸುಮ್ಮನೆ ಮಾಡಿಲ್ಲ, ಗುರು ಹಿರಿಯರೆಲ್ಲನೂ ಈ ಥರ ಹೋಮಗಳು, ಪೂಜೆಗಳೆಲ್ಲ ತುಂಬ
ಮನಸ್ಸಿಗೆ ಏನೋ ಭಾರ ಕಡಿಮೆ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ. ಏನೇ ನಮಗೆ ಪ್ರಾಬ್ಲಮ್ಗಳಿದ್ರೂ ಅದಕ್ಕೆಲ್ಲ ಅದು ಸಾಲ್ವ್ ಆಗಲಿಲ್ಲ ಅಂತಂದರೂ ಸಾಲ್ವ್ ಆಗೋವಂಥ ದಾರಿಗಳು ಸಿಗುತ್ತೆ ಅಂತ ಹೇಳ್ಬೋದು. ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು, ತುಂಬ ಚೆನ್ನಾಗಿತ್ತು. ನನಗೂ ಕೂಡ ಒಂಥರ ಖುಷಿ ಆಗ್ತಿತ್ತು ಪೂಜೆ ಮಾಡಿಸೋದು. ತುಂಬ ಖುಷಿಯಿಂದನೇ ಮಾಡಿದ್ದು ಪೂಜೆನ. ತುಂಬ ದಿನದಿಂದ ಮಾಡಬೇಕು ಅಂತ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಫೈನಲಿ ಇವಾಗ ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಪೂಜೆಯ ವಿಧಿವಿಧಾನಗಳೆಲ್ಲ ಏನೇನೆಲ್ಲ ಇರುತ್ತೆ, ನಾವು ಯಾಕೆ ಪೂಜೆ ಮಾಡಬೇಕು ಪ್ರತಿಯೊಂದೂ ಎಲ್ಲನೂ ಹೇಳ್ತಾಯಿದ್ರು ತುಂಬ ನೀಟಾಗಿ. ಅದನ್ನು ಕೇಳ್ತಾಯಿದ್ರೆ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗೋದೇ ಇಲ್ಲ, ಅದೇ ಕಡೆ ಗಮನ ಕೊಡೋಣ ಅಂತ ಅನ್ನೋ ಥರ ಅನಿಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರು. ಪೂಜೆನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಗೃಹಪ್ರವೇಶದಲ್ಲೂ ಕೂಡ ಇವರೇ ಮಾಡಿದ್ದು ತುಂಬ ಚೆನ್ನಾಗಿ ಪೂಜೆ ಎಲ್ಲ ನಿಧಾನಕ್ಕೆ, ತುಂಬ ಅರ್ಜೆಂಟ್ ಮಾಡಿಬಿಡ್ತಾರೆ ಬೇರೆಯವರಾದರೆ ನಾನು ನೋಡಿದ್ದೀನಿ. ಇವರು ಅಷ್ಟೆಲ್ಲ ಅರ್ಜೆಂಟ್ ಮಾಡಲ್ಲ, ನಿಧಾನಕ್ಕೆ ಮಾಡ್ತಾರೆ. ರಿಷಿ ಅಂತೂ ಈ ಓಮ್ ಹೊತ್ಕೊಂಡೊಳಗಡೆ ಎಲ್ಲ ಹಾಕ್ಸ್ತಾರಲ್ವ, ಹಂಗಾಗಿ ನಾನು ಹಾಕ್ತೀನಿ ಅಂತ ಅಂದ್ಬಿಟ್ಟು ಬಂದು ಕುತ್ಕೊತಿದ್ದ. ಅವ್ನಿಗೆ ಆ ಥರ ಹಾಕೋಕ್ಕೆ ಇಷ್ಟ. ಮತ್ತು ನಮಗೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಅವ್ರ ಅಪ್ಪ ಕಳಿಸಿದ್ರು, ಬೇಡ ಹೋಗು ನಾವು ಕರಿತೀವಿ ಅಂತಂದ್ಬಿಟ್ಟು. ಸುಮ್ಮನೆ ಇರಲ್ಲ ಅವನು. ಸ್ವಲ್ಪ ಹಾಕೋಕ್ಕೆ ಕೇಳಿರ್ತಾರೆ ಅವ್ರು ಏನಾದ್ರೂ, ಅದನ್ನು ತೆಗ್ದು ಜಾಸ್ತಿ ಹಾಕೋದು ಇಲ್ಲ ಎಸೆಯೋದು ಈ ಥರ ಮಾಡ್ತಾನೆ. ನಮಗೂ ಪೂಜೆ ಮಾಡೋಕ್ಕೆ ಹಿಂಸೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅವನು ಕೂಡ ಕಳಿಸ್ತು. ಇವಾಗ ಇನ್ನೇನು ಹೋಮ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಗಣಪತಿ ಹೋಮ ಮಾಡ್ತಾರಲ್ವ, ಗಣಪತಿ ಪೂಜೆ ಅದನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು. ಪೂಜೆಯಲ್ಲಿ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋಸ್ ಫೋಟೋಸ್ ಅಷ್ಟು ತಗೊಳ್ಳೋಕ್ಕಾಗಲಿಲ್ಲ. ಕ್ಯಾಮ್ರಾಮ್ಯಾನ್ ಹತ್ರನೇ ವಿಡಿಯೋ ಮಾಡಿಸಿದ್ದೀವಿ. ನೀವೇನಾದರೂ ಬೇಕು ಅಂತಂದರೆ ನೆಕ್ಸ್ಟ್ ಸಿನಿಮ್ಯಾಟಿಕ್ ವಿಡಿಯೋ ಅಂತ ಅಂದ್ಬಿಟ್ಟು ಸತ್ಯನಾರಾಯಣ ಸ್ವಾಮಿ ಪೂಜೆದು ಅದನ್ನು ಬೇಕಾದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ, ನೀವು ಬೇಕು ಅಂತಂದರೆ. ಇಲ್ಲ ಅಂತಂದರೆ ಇಷ್ಟೇ ವಿಡಿಯೋ. ಇದು ಜಾಸ್ತಿ ಏನು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ. ಇದು ಒಂದು ಜ್ಯೋತಿ ಅಕ್ಕ ಮಾಡಿಕೊಟ್ಟಿದ್ದು ಸ್ವಲ್ಪ ವಿಡಿಯೋಸು. ಊಟದ ಹತ್ರ ಅಲ್ಲೆಲ್ಲೂ ವಿಡಿಯೋಸ್ ಮಾಡೋಕ್ಕೆ ಆಗಲಿಲ್ಲ, ಕಂಪ್ಲೀಟ್ ಹೋಮದ್ದು. ಆ ಟೈಮ್ಗೆ ಬ್ಯುಸಿ ಆಗೋದು, ಹೋಗೋರು ಬರೋರು ಎಲ್ಲ ಸ್ಟಾರ್ಟ್ ಆದ್ರಲ್ವ, ಹಂಗಾಗಿ ಬ್ಯುಸಿ ಆಗೋದು. ಹೋಮ ಎಲ್ಲ ಸ್ಟಾರ್ಟ್ ಆದಮೇಲೆ ಜಾಸ್ತಿ ವೀಡಿಯೋಸ್
ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳಕ್ಕೆ ಆಗಲಿಲ್ಲ. ಫೋನು ಕೆಲವೊಬ್ಬರೆಲ್ಲ ಫೋನ್ಗಳು ಮಾಡ್ತಾಯಿದ್ರು, ಫೋನ್ ಅಲ್ಲಿ ಇಲ್ಲಿ ಇರ್ತಿತ್ತು. ಹಾಗಾಗಿ ಫುಲ್ಲು ಪೂಜೆದು, ಹೋಮದ್ದು, ಊಟದ್ದು, ಯಾರ್ಯಾರು ಬಂದಿದ್ರು ಇದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಏನಾದರೂ ಬೇಕು ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಸಿನಿಮೆಟಿಕ್ ವಿಡಿಯೋ ಇದೆ, ನೀವು ಬೇಕು ಅಂತಂದರೆ ನಾನು ಅದನ್ನು ಕೂಡ ಇನ್ನೂ ಬಂದಿಲ್ಲ, ಬೇಕು ಅಂತಂದರೆ ಬಂದಮೇಲೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ಗೊತ್ತಾಗುತ್ತೆ ನನಗೆ ನಿಮ್ಮ ವಿಡಿಯೋ ಇಷ್ಟ ಆಗ್ತಿದೆಯಾ, ಇಷ್ಟ ಆಗ್ತಿಲ್ವಾ ಅಂತ ಅಂದ್ಬಿಟ್ಟು. ನಿಮ್ದು ಏನೇ ಕ್ವಶನ್ ಇದ್ರೂ ಈ ವಿಡಿಯೋದಲ್ಲಿ ನೀವು ಕೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ Q&A ವಿಡಿಯೋ ಮಾಡಿ ಆ ಕ್ವಶನ್ಸ್ಗಳಿಗೆಲ್ಲನೂ ಆನ್ಸರ್ ಮಾಡ್ತೀನಿ. ನಿಮ್ದು ಏನೇ ಕ್ವಶನ್ ಇದ್ರೂ ಇದೇ ವಿಡಿಯೋದಲ್ಲಿ ನನಗೆ ಕಮೆಂಟಲ್ಲಿ ಕ್ವಶನ್ನ ಕೇಳ್ಬೋದು. ಏನೇ ಕ್ವಶನ್ ಇದ್ದರೂ ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಅದೊಂದು ಹೇಳ್ತಾ ಇದ್ದೀನಿ, Q&A ವಿಡಿಯೋ, ಆಸ್ಕ್ ಮಿ ಎ ಕ್ವಶನ್ ಅಂತ ಅಂದ್ಬಿಟ್ಟು ನೀವು ಏನಾದರೂ ಇದ್ದರೆ ಕೇಳ್ಬೋದು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಅದೇನೇ ಇದ್ರೂ ಶೇರ್ ಮಾಡ್ಕೋತೀನಿ. ಒಟ್ಟಾರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಟೈಮು, ವಿಡಿಯೋ ಇರೋದು ಇಷ್ಟೇ. ಬೇಕು ಅಂತಂದರೆ ನಾನು ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಕ್ವಶನ್ಗಳೆಲ್ಲ ಜಾಸ್ತಿ ಬಂತು ಅಂತಂದರೆ ಸ್ವಲ್ಪ ಬೇಗನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡೋಣ ಯಾರ್ಯಾರು ಏನೇನೆಲ್ಲ ಕ್ವಶನ್ ಕೇಳ್ತೀರಾ ಅಂತ, ಏನಾದರೂ ಯೂಸ್ ಆಗೋ ಥರ ಕ್ವಶನ್ನು ಕೇಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಮತ್ತು ಮುಂದಿನ ವಿಡಿಯೋಸ್ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್.